ನಮಸ್ಕಾರ ಅಣ್ಣ, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋದ ವಿಡಿಯೋಲಿ ಕೈವಾರ ಬೆಟ್ಟ ನೋಡಿದ್ವಿ. ಈ ವಿಡಿಯೋಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಊರು ಆದಂಥ ಮುದ್ದೇನಹಳ್ಳಿಯನ್ನು ನೋಡೋದಕ್ಕೆ ಹೋಗೋಣ, ಬನ್ನಿ. ಇವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿರುವಂಥ ಜಾಗ ಮುದ್ದೇನಹಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯ ಬರ್ತ್ ಪ್ಲೇಸ್ ಆ್ಯಂಡ್ ಸಮಾಧಿ, ಜನ್ಮಸ್ಥಳ, ಸ್ಮಾರಕ, ವಸ್ತು ಸಂಗ್ರಹಾಲಯ ಹಾಗೂ ಸಮಾಧಿ ಸ್ಥಳ. ಬನ್ನಿ ಹೋಗೋಣ, ಹಿಂಗೆ ಹೋಗ್ಬೇಕು. ಸರ್ ಎಂ ವಿಶ್ವೇಶ್ವರಯ್ಯ KRS ಕಟ್ಟಿದಂಥ ಮಹಾ ದೊಡ್ಡ ಇಂಜಿನಿಯರ್. ಮುದ್ದೇನಹಳ್ಳಿ ಶಾಲೆ ಎಲ್ಲ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪುರಸ್ಕಾರವನ್ನು ಹೊಂದಿರುವಂಥ ಭಾರತ ರತ್ನ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಮತ್ತು ಅವರ ಮನೆ ಆಗಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆ, ಹಳೆ ಮನೆ ಇದು. ಎಲ್ಲ ಪುರಾತನ ಕಾಲದ್ದು. ಇಲ್ಲದೇನೋ ಹೊರಟವ್ರೆ. ಇದು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮಿಸಿದ ಹಳೆ ಮನೆ. 1911 ಇದನ್ನು ನವೀಕರಿಸಲಾಗಿದೆ. ರಿನೋವೇಷನ್ ಸಹ ಮಾಡಿದ್ದಾರೆ ಈ ಮನೆಯನ್ನು. ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆ ಇದು, ಹಳೆ ಮನೆ ನೋಡಿ. ಎಲ್ಲ ಹಳೆ ಕಾಲದ ಹೆಂಚಿನ ಮನೆ. ಇದು ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿರುವಂಥ ಹಳೆ ಮನೆ. ಹಾಗೇ ನೀವು ಲೆಫ್ಟಿಗೆ ನೋಡಿದ್ರೆ ಅದು ಅವರು KRS ಡ್ಯಾಮ್ ಕಟ್ಟಿ ಮೈಸೂರು ಒಡೆಯರ ಆಸ್ಥಾನದಲ್ಲಿ ದಿವಾನರಾದ ನಂತರ ಸ್ವಲ್ಪ ಎಲ್ಲ ಹೆಸರು ಮಾಡಿ ಒಂದು ರೇಂಜಿಗೆ ಸೆಟ್ ಆದಮೇಲೆ ಕಟ್ಟಿರುವಂಥ ಚಿಕ್ಕದಾಗಿರುವಂಥ ಬಂಗ್ಲೆ ಅದು. ಅವ್ರ ಗ್ರೋತ್ ಇದರಲ್ಲೇ ಕಾಣಿಸಿದೆ ನೋಡಿ, ಹೆಂಚಿನ ಮನೆಯಿಂದ ಬಂಗ್ಲೆ ಮನೆಗೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹಿಂದೆ ಕಾಣಿಸ್ತಾ ಇರುವಂಥದ್ದನ್ನು ಆಫೀಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಅಂದರೆ ಯಾರೇ ಬರಲಿ ಇಲ್ಲಿ ಮೀಟಿಂಗ್ ಮಾಡ್ತಾ ಇರುವಂಥ ಚಿಕ್ಕದಾಗಿರುವಂಥ ಆಫೀಸ್ ಥರ ಯೂಸ್ ಮಾಡ್ತಾಯಿದ್ರು ಇದನ್ನು. ಹಿಂಗೆ ಸ್ಟ್ರೈಟ್ ಹೋದರೆ ಅವರ ಉದ್ಯಾನವನ ಹಾಗೂ ಅವರನ್ನು ಸಮಾಧಿ ಮಾಡಿರುವಂಥ ಜಾಗವನ್ನು ನಾವು ನೋಡ್ಬೋದು. ಸೊ ಒಂದು ಪಾರ್ಕ್ ಥರ ಎಲ್ಲ ಅರೇಂಜ್ ಮಾಡಿಟ್ಟವ್ರು ಇವರು ನೋಡಿ. ಇಲ್ಲ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಿಶ್ವೇಶ್ವರಯ್ಯ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್, ಬ್ಯಾಂಗ್ಳೂರು, ಮುದ್ದೇನಹಳ್ಳಿ. ದ ಗಾರ್ಡನ್ ಈಸ್ ಮೇಂಟೈನ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಚಿಕ್ಕಬಳ್ಳಾಪುರ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಾಧಿ ಭಾರತ ರತ್ನ ಆಗಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ದ ಗ್ರೇಟ್ ಸಿವಿಲ್ ಇಂಜಿನಿಯರ್ ಆಫ್ ಇಂಡಿಯಾ. ಹಿಂದೆ ಬರೆದವ್ರೆ ಸಮಥಿಂಗ್. ಏಪ್ರಿಲ್ 14 1962 ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಇಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ನಾವು, ಇವರು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿರುವಂಥ ಒಬ್ಬ ಸಾಧಾರಣ ಬ್ರಾಹ್ಮಿಣ್ಸ್ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ. ಇವರು 1861 ಮುದ್ದೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿರ್ತಾರೆ. ನಂತರ ಅವರ ತಂದೆ ತಾಯಿ ಹಾಗೂ ಕುಟುಂಬದ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡ್ತಾ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಾವು ಈ ರೀತಿ ಇದ್ದರೆ ಆಗಲ್ಲ, ಸ್ವಲ್ಪ ಏನಾದರೂ ಓದಬೇಕು ಅಂತ ಆಸಕ್ತಿ ಅವರಲ್ಲಿ ತುಂಬ ಉತ್ತೇಜಗೊಳ್ತದೆ. ನಂತರ ಅವರು ತಮ್ಮ ಪ್ರೈಮರಿ ಎಜುಕೇಷನನ್ನು ಈ ಮುದ್ದೇನಹಳ್ಳಿ ಗ್ರಾಮದಲ್ಲೇ ಮುಗಿಸಿದ ನಂತರ ಹೈಯರ್ ಸ್ಟಡೀಸ್ಗೆ ಬೆಂಗಳೂರಲ್ಲಿ BScಯಲ್ಲಿ ಒಂದು ಗ್ರ್ಯಾಜುಯೇಷನ್ನ ಸರ್ಟಿಫಿಕೇಟ್ನ ತೊಗೊತಾರೆ. ನಂತರ ಆದರೂ ಅವ್ರಿಗೇನೋ ಒಂದು ಕೊರತೆ, ಏನಾದರೂ ಮಾಡಬೇಕಲ್ಲ ಜೀವನದಲ್ಲಿ ಅಂತ. ಆ ಟೈಮಲ್ಲಿ ಅವರು ಪುಣೆಯಲ್ಲಿ ಹೋಗಿ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ ಓದ್ತಾರೆ. ಅದಾದಮೇಲೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಎಂಥ ದೊಡ್ಡ ನಮ್ಮ ಭಾರತ ಗಣ್ಯ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಭಾರತ ರತ್ನ ಅಂದರೆ ಅಷ್ಟು ಈಸಿಯಾಗಿ ಕೊಡೋಲ್ಲ, ಗೊತ್ತಲ್ಲ ಭಾರತ ರತ್ನ ಅಂದರೆ ಎಷ್ಟು ಕಷ್ಟ ಅಂತ. ಭಾರತ ರತ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ತುಂಬ ನಮ್ಮ ಭಾರತ ದೇಶ ಹೆಮ್ಮೆ ಪಡುವಂಥ ತುಂಬ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿರುವಂಥ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಈ ರೀತಿ ಅವರ ಜೀವನಾವಧಿಯನ್ನು ಮುಗಿಸಿದ ನಂತರ ಅವರನ್ನು ಈ ಮುದ್ದೇನಹಳ್ಳಿ ಗ್ರಾಮದಲ್ಲೇ ಹಿಂದೆ ಸಮಾಧಿ ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಾಧಿ ಇದು. ಸೊ ಬೆಂಗಳೂರಿಂದ ನೀವು ಇಲ್ಲಿಗೆ ಒನ್ಸ್ ವಿಸಿಟ್ ಮಾಡಿ. ಗುರು, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.
ಎಲ್ಲರಿಗೂ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಂಪ್ರೂವ್ ಮಾಡ್ಕೊಳ್ಳೋಣ. ಮುಂದೆ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ಹಾಗೂ ಎಕ್ಸೈಟ್ಮೆಂಟ್, ಕುತೂಹಲ ಕೊಡುವಂಥ ವಿಡಿಯೋಗಳ ಮುಂದೆ ಇಡ್ತೀನಿ ನಿಮ್ಮ ಮುಂದೆ, ನಿಮ್ಮ ಇಷ್ಟ. ಸೊ ಅಲ್ಲಿವರೆಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಬಾಯ್.